ನಮಸ್ಕಾರ ವೀಕ್ಷಕರೇ. ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ತಾಯಿ ಬಗ್ಗೆ ಕೇಳಿಬಂದ ಅವಹೇಳನಕಾರಿ ಮಾತುಗಳ ಬಗ್ಗೆ ಮೋದಿ ಮೌನ ಮುರಿದಿದ್ದಾರೆ. ಇದು ಕೇವಲ ತಮ್ಮ ತಾಯಿಗೆ ಆದ ಅವಮಾನ ಅಂತ ಹೇಳದೆ ಹೆಣ್ಣು ಮಕ್ಕಳ ಬಗ್ಗೆ ಅವರಿಗಿರೋ ಮನಸ್ಥಿತಿಯನ್ನ ಮೋದಿ ಖಂಡಿಸಿದ್ದಾರೆ. ಇದೇ ಈಗ ರಾಹುಲ್ ನೇತೃತ್ವದ ಒಕ್ಕೂಟಕ್ಕೆ ದುಬಾರಿ ಆಗಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಬಿಹಾರದ ಜನಸಾಮಾನ್ಯರಿಗೂ ಈ ವಿಚಾರ ತಲುಪುತ್ತಿದ್ದು ಕಿಚ್ಚು ಹೊತ್ತಿಸ್ತಾ ಇದೆ. ಸಾವಿರ ಸುಳ್ಳುಗಳ ಮಧ್ಯೆ ಒಂದು ಅವಹೇಳನ ಕೆಲವರಿಗೆ ದುರಂತ ಅಂತ್ಯವನ್ನ ತಂದಿಡಬಹುದಾ ಅಂತಲೂ ಚರ್ಚೆಗಳು ಶುರುವಾಗಿದೆ. ಇನ್ನೊಂದೆಡೆ ಕೇಂದ್ರ ಸಚಿವ ಕಿರಣ್ ರಿಜಿಜು ರಾಹುಲ್ ಕುರಿತಂತೆ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಜನರು ಅಂದುಕೊಳ್ಳೋದೇ ಒಂದು, ವಾಸ್ತವವೇ ಒಂದು ಅನ್ನೋದಕ್ಕೆ ಇದು ಸರಿಯಾದ ಉದಾಹರಣೆ ಎನ್ನಿಸ್ಕೊಳ್ತಾ ಇದೆ. ಮತ್ತೊಂದೆಡೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಕಾಂಗ್ರೆಸ್ ಆಂತರಿಕ ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಹಜವಾಗಿ ನಮಗೇನಾದ್ರೂ ನೋವಾದ್ರೆ, ಸಮಸ್ಯೆ ಬಂದ್ರೆ, ದುಃಖ ಆದ್ರೆ ಅದನ್ನ ಅನುಭವಿಸೋದು ನಾವೇ. ಅದರಿಂದ ಹೊರಬಂದು ಮತ್ತೆ ತಲೆ ಎತ್ತಿ ನಡೆಯಬೇಕಾದವರು ನಾವೇ. ಆದ್ರೆ ಒಬ್ಬ ವ್ಯಕ್ತಿಗೆ ಆಗೋ ನೋವನ್ನ ನಮ್ಮ ನೋವು ಅಂತಲೋ, ಒಬ್ಬ ವ್ಯಕ್ತಿಯ ಸಂತೋಷವನ್ನ ನಮ್ಮ ಸಂತೋಷ ಅಂತಲೋ, ಅಥವಾ ಒಬ್ಬ ವ್ಯಕ್ತಿಗೆ ಬಂದ ಸಂಕಷ್ಟವನ್ನ ನಮ್ಮ ಸಂಕಷ್ಟ ಅನ್ನೋ ಮಟ್ಟದಲ್ಲಿ ಆತನಿಗೆ ಜನ ಬೆಂಬಲ ಇದೆ ಅಂದ್ರೆ ಆತ ವ್ಯಕ್ತಿ ಅನ್ನಿಸ್ಕೊಳ್ಳೋದಿಲ್ಲ, ಶಕ್ತಿ ಅನ್ನಿಸ್ಕೊಳ್ತಾನೆ. ಈಗ ಈ ಮಟ್ಟದ ಪೀಠಿಕೆ ಹಾಕ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಪ್ರಧಾನಿ ಮೋದಿ ತಾಯಿಯ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಆಗಿರೋದಕ್ಕೆ ಈಗಾಗಲೇ ಆಕ್ಷೇಪಗಳು ಬಂದಿವೆ. ಆ ಪದ ಬಳಕೆ ಮಾಡಿದವನ ಅರೆಸ್ಟ್ ಕೂಡ ಆಗಿದೆ. ಈ ಘಟನೆ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಈಗ ಈ ವಿಚಾರದ ಸಂಬಂಧ ಖುದ್ದು ಪ್ರಧಾನಿ ಮೋದಿ ಮೌನ ಮುರಿದು ಮಾತನಾಡಿದ್ದಾರೆ. ಬಿಹಾರದಲ್ಲಿ ಆರ್ಜೆಡಿ ಹಾಗೂ ಕಾಂಗ್ರೆಸ್ ರ್ಯಾಲಿ ವೇಳೆ ನನ್ನ ತಾಯಿ ಬಗ್ಗೆ ಅವಹೇಳನಕಾರಿ ಮಾತುಗಳು ಕೇಳಿ ಬಂದಿದೆ. ಇದು ಕೇವಲ ನನ್ನ ತಾಯಿ ಬಗ್ಗೆ ಹೇಳಿದಲ್ಲ, ಬಿಹಾರದ ಎಲ್ಲಾ ತಾಯಂದಿರು ಹಾಗೂ ಸಹೋದರಿಯರಿಗೆ ಅವಮಾನ ತಂದಿರೋದು. ಇದರಿಂದ ನಿಮಗೆ ನೋವಾಗಿದೆ ಅನ್ನೋದನ್ನ ನಾನು ಗ್ರಹಿಸಿದ್ದೇನೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಬಿಹಾರದ ಮಹಿಳೆಯರ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್ ವೇಳೆಯೇ ಈ ವಿಚಾರದ ಬಗ್ಗೆ ಮಾತನಾಡಿರೋ ಮೋದಿ, ನನ್ನ ತಾಯಿ ಹೀರಾಬೆನ್ ಮೋದಿ ಕಡು ಬಡತನದಲ್ಲಿ ನನ್ನನ್ನ ಹಾಗೂ ಸಹೋದರರನ್ನ ಸಾಕಿದ್ದಾರೆ. ಅನಾರೋಗ್ಯ ಸಮಸ್ಯೆಯಲ್ಲೂ ನಮಗಾಗಿ ದುಡಿದಿದ್ರು. ಒಂದೊಂದು ರೂಪಾಯಿಯನ್ನು ಕೂಡಿಸಿ ನಮಗೆ ಬಟ್ಟೆ ಕೊಡಿಸಿದ್ರು. ಈ ದೇಶದಲ್ಲಿ ಇಂಥ ಕೋಟ್ಯಂತರ ತಾಯಂದಿರಿದ್ದಾರೆ. ತಾಯಿಯನ್ನ ಎಲ್ಲಾ ದೇವಾನು ದೇವತೆಗಳಿಗಿಂತ ಎತ್ತರದ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತೀವಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ತಾಯಿ ಈಗ ಸ್ವರ್ಗಸ್ಥರಾಗಿದ್ದಾರೆ. 100 ವರ್ಷಗಳನ್ನ ಪೂರೈಸಿದ ನಂತರ ಕೆಲ ಸಮಯದ ಹಿಂದೆ ಅವರು ದೈವಾಧೀನರಾಗಿದ್ದಾರೆ. ನನ್ನ ತಾಯಿಗೂ ರಾಜಕೀಯಕ್ಕೂ ಯಾವುದೇ ರೀತಿಯ ಸಂಬಂಧ ಇರದೇ ಇದ್ರೂ ರಾಜಕೀಯ ಸಮಾವೇಶದಲ್ಲಿ ಅವರ ಹೆಸರು ಬಳಸಿ ಕೆಟ್ಟ ಪದಗಳನ್ನ ಆಡಿರೋದು ನನಗೆ ತೀವ್ರವಾಗಿ ಬಾಧಿಸ್ತಾ ಇದೆ. ರಾಯಲ್ ಕುಟುಂಬದಲ್ಲಿ ಹುಟ್ಟಿಬರೋ ರಾಜಕುಮಾರರಿಗೆ ಬಡತನದಲ್ಲಿ ಮಕ್ಕಳನ್ನ ಬೆಳೆಸಿದ ತಾಯಿ ಬಗ್ಗೆ ಕಲ್ಪನೆ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಇವರೆಲ್ಲ ಹುಟ್ಟುವಾಗಲೇ ಬಾಯಲ್ಲಿ ಚಿನ್ನದ ಹಾಗೂ ಬೆಳ್ಳಿಯ ಚಮಚವನ್ನ ಇಟ್ಕೊಂಡು ಬಂದಿರ್ತಾರೆ. ಅವರ ಪ್ರಕಾರ ಬಿಹಾರದ ಅಧಿಕಾರ ಅವರ ಕುಟುಂಬದ ಸ್ವತ್ತು. ಆದ್ರೆ ನೀವು ಬಡ ಕುಟುಂಬದಿಂದ ಬಂದ ನನ್ನಂತ ಪ್ರಧಾನ ಸೇವಕನನ್ನ ಆರಿಸಿದ್ದೀರಿ. ಇದು ಪ್ರತಿಷ್ಠಿತ ಕುಟುಂಬದಿಂದ ಬಂದವರಿಗೆ ಜೀರ್ಣಿಸಿಕೊಳ್ಳೋದು ಸಹಜವಾಗಿಯೇ ಕಷ್ಟ. ಈ ರೀತಿ ಅವಹೇಳನ ಮಾಡಿದವರಿಗೆ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೋದಿ ನಿಮ್ಮನ್ನ ಕ್ಷಮಿಸಬಹುದು, ಆದ್ರೆ ಬಿಹಾರ ಹಾಗೂ ಭಾರತ ಯಾವತ್ತೂ ತಾಯಿ ಮೇಲಿನ ಅವಮಾನಗಳನ್ನ ಕ್ಷಮಿಸೋದಿಲ್ಲ. ನನ್ನ ಬಗ್ಗೆ ಮಾಡಿರೋ ಅವಹೇಳನಗಳನ್ನ ನೋಡ್ತಾ ಹೋದ್ರೆ ದೊಡ್ಡ ಪಟ್ಟಿಯೇ ಸಿಗುತ್ತೆ. ನೀಚ ಅಂದಿದ್ದಾರೆ, ವಿಷ ಸರ್ಪ ಎಂದಿದ್ದಾರೆ. ರಾಹುಲ್ ಗಾಂಧಿ ಇತ್ತೀಚೆಗೆ ಏಕವಚನದಲ್ಲೇ ಪ್ರಧಾನಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೋದಿ ನೆನಪಿಸಿಕೊಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿದ್ದವರು ಬರೋಬ್ಬರಿ 20 ಲಕ್ಷ ಭಾರತೀಯ ಮಹಿಳೆಯರು. ಒಬ್ಬ ಪ್ರಧಾನಿ ತನ್ನ ತಾಯಿಗೆ ಆದ ಅಪಮಾನವನ್ನ ನುಂಗಿಕೊಂಡು ಇನ್ನಿತರ ತಾಯಂದಿರ ಮುಂದೆ ಬೇಸರವನ್ನ ತೋಡಿಕೊಂಡಾಗ ಭಾರತದಂತಹ ದೇಶದಲ್ಲಿ ಇದು ಯಾವ ರೀತಿಯ ಪ್ರಭಾವ ಬೀರಬಹುದು ಅನ್ನೋದನ್ನ ಒಂದು ಸಲ ನೀವೇ ಊಹಿಸ್ಕೊಳ್ಳಿ. ಅಂದ್ಹಾಗೆ ಇದರ ಬೆನ್ನಲ್ಲೇ ಕೆಲ ಕಾಂಗ್ರೆಸ್ ನಾಯಕರು ತಾಯಿ ಬಗ್ಗೆ ಮಾತಾಡಿದ್ದು ತಪ್ಪು ಅನ್ನೋದಾದ್ರೆ ಸೋನಿಯಾ ಬಗ್ಗೆ ಅವಹೇಳನಗಳು ಬಂದಾಗ ನೀವು ಯಾಕೆ ಸೈಲೆಂಟ್ ಆಗಿದ್ರಿ ಅಂತ ಮೋದಿಯನ್ನ ಪ್ರಶ್ನಿಸಿದ್ದಾರೆ. ವಿಷಯ ಏನಂದ್ರೆ, ಯಾವುದೇ ಹೆಣ್ಣಿನ ನಿಂದನೆ ಆಕ್ಷೇಪಾರ್ಹ. ಆದ್ರೆ ಸೋನಿಯಾ ರಾಜಕೀಯದಲ್ಲಿ ಇರುವ ಮಹಿಳೆ, ಅರ್ಥಾತ್ ಪಬ್ಲಿಕ್ ಫಿಗರ್. ಆದ್ರೆ ಪ್ರಧಾನಿ ತಾಯಿಗೂ ರಾಜಕೀಯಕ್ಕೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ. ಆದ್ರಿಂದ ಕೆಲವೊಂದು ಹೇಳಿಕೆಗಳನ್ನ ಬಹಳ ಯೋಚಿಸಿ ನೀಡಬೇಕಾಗುತ್ತೆ ಹಾಗೂ ಸಮರ್ಥನೆಗಳನ್ನು ಕೂಡ ಬಹಳ ಯೋಚಿಸಿ ಮಾಡಬೇಕಾಗುತ್ತೆ ಅನ್ನೋದು ಸಾಮಾನ್ಯ ಜ್ಞಾನ. ಪ್ರಧಾನಿ ಮೋದಿ ತಾಯಿಗೆ ಆಗಿರೋ ಅವಮಾನಕ್ಕೆ ಬೆಲೆ ತರೋ ಪರಿಸ್ಥಿತಿ ಬರುತ್ತಾ ಅಥವಾ ಎಲ್ಲವೂ ಮಾಮೂಲಿನಂತೆ ಆಗುತ್ತಾ ಅನ್ನೋದು ಜನರಿಗೆ ಇರೋ ಕುತೂಹಲ. ಏನೋ ಇತ್ತ ಕೇಂದ್ರ ಸಚಿವ ಕಿರಣ್ ರಿಜಿಜು ರಾಹುಲ್ ಗಾಂಧಿ ಬಗ್ಗೆ ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ. ಮೊದಲನೇದಾಗಿ ರಾಹುಲ್ ಗಾಂಧಿ ಖಂಡಿತ ಮೂರ್ಖ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅಚ್ಚರಿ ಅನಿಸಿದ್ರು ಇದು ನಿಜ. ರಾಹುಲ್ ಗಾಂಧಿ ಮೂರ್ಖ ಅಲ್ಲ. ಯಾವ ಹೇಳಿಕೆ ಕೊಟ್ರೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಅದರಿಂದ ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಇದೆಲ್ಲವೂ ಚೆನ್ನಾಗೇ ಗೊತ್ತಿದೆ. ಬಹಳ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡೆ ಹಂಗಾಮಗಳನ್ನ ಮಾಡ್ತಾರೆ.
ದೇಶ ವಿರೋಧಿ ಶಕ್ತಿಗಳು ಹಾಗೂ ದೇಶಾದ್ಯಂತ ಎಡಪಂಥವನ್ನ, ಹಿಂದೂ ವಿರೋಧವನ್ನ ಹರಿಬಿಡೋ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರ ಸುತ್ತಲೂ ದೇಶ ವಿರೋಧಿ ಶಕ್ತಿಗಳು ನಿಂತು ಅವರ ಕೈಯಲ್ಲಿ ಏನನ್ನ ಮಾಡಿಸ್ಬೇಕೋ ಅದನ್ನ ಮಾಡಿಸ್ತಾ ಇವೆ. ಅವರ ಹೇಳಿಕೆಗಳನ್ನ ಕೇಳಿ ಮೂರ್ಖ ಅಂತ ಅಂದುಕೊಳ್ಳೋದು ಬೇಡ. ಅವರೇನು ಚಿಕ್ಕ ಹುಡುಗ ಅಲ್ಲ. ಯಾವ ರೀತಿ ಭಾರತದಲ್ಲಿ ಅರಾಜಕತೆಯನ್ನ ಸೃಷ್ಟಿಸಬೇಕು, ಯಾವ ರೀತಿ ನಮ್ಮ ವ್ಯವಸ್ಥೆಯನ್ನ ಹಾಳು ಮಾಡಬೇಕು, ನಮ್ಮ ಎಲೆಕ್ಷನ್ ಸಿಸ್ಟಮ್ ಸರಿ ಇಲ್ಲ ಅನ್ನೋದೇ ನಿಜ ಅನ್ನೋದನ್ನ ಹೇಗೆ ಜಗತ್ತಿನ ಮುಂದೆ ಬಿಂಬಿಸಬೇಕು ಅನ್ನೋ ಕೆಲಸಗಳನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ರಾಹುಲ್ ಪಪ್ಪು ಅಂತ ಕರೆದಿದ್ದು ಬಿಜೆಪಿ ಅಲ್ಲ. ರಾಹುಲ್ ರನ್ನ ಪಪ್ಪು ಅಂತ ಬಿಂಬಿಸಿರೋದೇ ಕಾಂಗ್ರೆಸ್. 8-9 ವರ್ಷಗಳ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ ನಿಂದಲೇ ಬಂದ ಪದ ಪಪ್ಪು ಅನ್ನೋದು. ಅವರನ್ನ ಪಪ್ಪು ಅಂತ ಅವರೇ ಬಿಂಬಿಸಿ ಅವರ ಕೈಯಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಿಸ್ಬೇಕೋ ಎಲ್ಲವನ್ನೂ ಮಾಡಿಸ್ತಾ ಇದ್ದಾರೆ. ಜನರನ್ನ ಮೂರ್ಖರನ್ನಾಗಿಸೋದಕ್ಕೆ ಇರೋ ದೊಡ್ಡ ಷಡ್ಯಂತ್ರ ಇದು. ಆದ್ರೆ ರಾಹುಲ್ ಎಷ್ಟೇ ದೇಶ ವಿರೋಧಿ ಕೆಲಸಗಳನ್ನ ಮಾಡಿದ್ರೂ ಭಾರತೀಯರು ಯಾರು ಆತಂಕ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ವಿದ್ಯಾವಂತರು ಹಾಗೂ ಸಾಮಾನ್ಯ ಜ್ಞಾನ ಇರುವವರೆಲ್ಲ ಪ್ರಧಾನಿ ಮೋದಿ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಆದ್ರಿಂದ ಭಯ ಪಡೋ ಅಗತ್ಯತೆ ಇಲ್ಲ. ದುಷ್ಟ ಶಕ್ತಿಗಳನ್ನ ಹೇಗೆ ಎದುರಿಸಬೇಕೋ ಹಾಗೆ ಎದುರಿಸ್ತೀವಿ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. ಇನ್ನೊಂದೆಡೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಸಂದರ್ಶನವೊಂದರಲ್ಲಿ ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಗುಲಾಮಗಿರಿ ಈಗಲೂ ಜೀವಂತವಾಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಅವರು ಖಂಡಿತವಾಗ್ಲೂ ಇದೆ ಅಂತಾರೆ. ಹಾಗಿದ್ರೆ ಖರ್ಗೆ ಚುನಾವಣೆಯಲ್ಲಿ ಆಯ್ಕೆ ಆದ್ರಲ್ಲ ಅನ್ನೋದಕ್ಕೆ ಉತ್ತರಿಸುವ ಅವರು, ಖರ್ಗೆ ವಿಚಾರ ಇಡೀ ದೇಶಕ್ಕೆ ಗೊತ್ತಿದೆ ಬಿಡಿ, ಅದರಲ್ಲಿ ಹೊಸತೇನೂ ಇಲ್ಲ. ಆದ್ರೆ ಗುಲಾಮಗಿರಿ ಹೇಗಿತ್ತು ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಇದರ ಸತ್ಯ ದರ್ಶನ ಆಗಿದೆ. ಕೇವಲ ಹೆಸರಿಗೆ ಮಾತ್ರ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು. ಆದ್ರೆ ಚಿಕ್ಕ ಪುಟ್ಟ ನಿರ್ಧಾರಗಳಿಂದ ಹಿಡಿದು ಪ್ರಮುಖ ನಿರ್ಧಾರಗಳ ತನಕ ಎಲ್ಲವನ್ನೂ ತೆಗೆದುಕೊಳ್ತಾ ಇದ್ದಿದ್ದು ಸೋನಿಯಾ ಗಾಂಧಿ. ವಿದೇಶಿ ಪ್ರಧಾನಿಗಳು, ಜಾಗತಿಕ ನಾಯಕರು ಇವರೆಲ್ಲರನ್ನ ಸ್ವಾಗತಿಸಿ ಮಾತುಕತೆ ನಡೆಸ್ತಾ ಇದ್ದಿದ್ದು ಸೋನಿಯಾ. ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಿದ್ದು ಮಾತ್ರ ಮನಮೋಹನ್ ಸಿಂಗ್. ಈ ಕಾರಣಕ್ಕಾಗಿ ಜೊತೆಯಲ್ಲೇ ಪ್ರಧಾನಿ ಮನಮೋಹನ್ ಸಿಂಗ್ ಇರ್ತಾ ಇದ್ರು. ಇದನ್ನ ನೀವು ಟಿವಿಯಲ್ಲೂ ಕೂಡ ನೋಡಿರ್ತೀರಾ. ಇದ್ಯಾವುದು ನಿಮ್ಗೆ ಅಚ್ಚರಿ ತರಿಸುವ ವಿಚಾರಗಳು ಖಂಡಿತ ಅಲ್ಲ ಅಂತಾರೆ. ಆಗ ಪ್ರಧಾನಿ ಹಾಗೂ ಸೋನಿಯಾ ನಡುವೆ ವ್ಯವಹಾರ ಹೇಗಿರ್ತಾ ಇತ್ತು ಅಂದ್ರೆ, ಸೋನಿಯಾ ತೆಗೆದುಕೊಳ್ಳೋ ನಿರ್ಧಾರಗಳನ್ನ ಪುಲೋಕ್ ಚಟರ್ಜಿ ಮೂಲಕ ಸಿಂಗ್ಗೆ ತಲುಪಿಸ್ತಾ ಇದ್ರು. ಅದನ್ನ ಓದಿ ತಮ್ಮ ನಿಲುವನ್ನ ತೆಗೆದುಕೊಳ್ಳೋದಕ್ಕೆಲ್ಲ ಅಲ್ಲಿ ಅವಕಾಶ ಇರಲಿಲ್ಲ. ಕೇವಲ ಸೈನ್ ಹಾಕಿ ಕೊಡೋದಷ್ಟೇ ಕೆಲಸ. ಇದನ್ನ ಚಟರ್ಜಿ ವಾಪಸ್ ತರ್ತಾ ಇದ್ರು. ಹೀಗಿತ್ತು ವ್ಯವಸ್ಥೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ರಾಹುಲ್ ಗಾಂಧಿ ಮುಂದೆ ದೇಶದ ಪ್ರಧಾನಿ ಆಗ್ತಾರ ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಅವರು, ಖಂಡಿತ ಆಗ್ತಾರೆ ಪಾಕಿಸ್ತಾನಕ್ಕೆ ಅಂತ ಹೇಳಿದ್ದಾರೆ. ಅದೇ ಮಾತನ್ನ ಮುಂದುವರಿಸುವ ಅವರು, ನಿಮ್ಗೆ ಗೊತ್ತಿಲ್ಲ, ರಾಹುಲ್ ಗಾಂಧಿಗೆ ಪಾಕಿಸ್ತಾನದಲ್ಲಿ ದೊಡ್ಡ ಅಭಿಮಾನಿ ಬಳಗ ಇದೆ. ಅವರು ಅಲ್ಲಿ ತುಂಬಾ ಪಾಪ್ಯುಲರ್. ಎಲ್ಲೆಲ್ಲಿ ಅವರ ಓಲೈಕೆ ಸಮುದಾಯ ಜಾಸ್ತಿ ಇದೆಯೋ ಅಲ್ಲೆಲ್ಲ ಅವರು ಈಸಿಯಾಗಿ ಗೆಲ್ತಾರೆ. ದಿನ ಬೆಳಗಾದ್ರೆ ಹಿಂದೂಗಳಿಗೆ ಬೈದಾಡಿಕೊಂಡು ಓಡಾಡ್ತಾರೆ. ಆದ್ರಿಂದ ಹಿಂದೂಗಳಿಂದ ಅವರಿಗೆ ಏನೂ ಲಾಭ ಇಲ್ಲ. ವೋಟ್ ಬ್ಯಾಂಕ್ ಸಮುದಾಯ ಇರೋ ಕಡೆ ಎಲ್ಲ ಖಂಡಿತ ಗೆಲ್ತಾರೆ ಅಂತ ಹೇಳಿದ್ದಾರೆ. ಅಂದ್ಹಾಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಒಂದು ಕಾಲದಲ್ಲಿ ಕಾಂಗ್ರೆಸ್ ನಲ್ಲೇ ಇದ್ದಿದ್ರಿಂದ ಆ ಎಕೋ ಸಿಸ್ಟಮ್ ಹೇಗಿದೆ ಅನ್ನೋದು ಪಿನ್ ಟು ಪಿನ್ ಗೊತ್ತಿದೆ, ಕಣ್ಣಾರೆ ಕಂಡಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಅನ್ನೋದಕ್ಕಿಂತ ಒಂದು ಕುಟುಂಬದ ಪಕ್ಷ ಅನ್ನೋದಕ್ಕೆ ಈ ಹೇಳಿಕೆಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಪುಷ್ಟಿ ಕೊಡ್ತಾ ಇವೆ. ಸದ್ಯ ಮೋದಿ ತಾಯಿಗೆ ಆಗಿರೋ ಅವಮಾನ ಬಿಹಾರದಲ್ಲಿ ಪರಿಣಾಮ ಬೀರಲಿದೆಯಾ ಅಥವಾ ಜಾತಿ ಆಧಾರದಲ್ಲಿ ಓಲೈಕೆಯೇ ಗೆಲ್ಲಲಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.